ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್. ಇವತ್ತು ನಾನು ಒಂದು ಸೂಪರ್ ಆದಂಥ ರೆಸಿಪಿ ತೊಗೊಂಬಂದಿದ್ದೀನಿ. ಸಿಂಪಲ್ಲಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ಈ ರಸಮ್ಮು, ಬೇಳೆ ರಸಮ್ಮು ತುಂಬ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಚಳಿಗಾಲಕ್ಕೆ ಈ ರಸಮ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನೋ ಜೊತೆಗೆ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋದಲ್ಲಿ ಹೋಗ್ಬಿಡೋಣ. ನಾನಿಲ್ಲಿ ಒಂದು ಟೀ ಕುಡಿಯೋ ಕಪ್ಪಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ. ಇಷ್ಟು ಬೇಳೆ ಆದರೆ ಸಾಕಾಗುತ್ತೆ. ಹಾಗೆ ಒಂದು 5 ಹಣ್ಣಾಗಿರೋ ಟೊಮೆಟೊ ಹಣ್ಣು ನೋಡಿ, ಮೀಡಿಯಮ್ ಸೈಜ್ದು ಒಂದು 5 ಹಣ್ಣು ತೊಗೊಂಡಿದ್ದೀನಿ ಟೊಮೆಟೊ ಹಣ್ಣು. ಹಾಗೆ 1.5 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಒಂದು 10ರಿಂದ 12 ಮೆಣಸು ಕಾಳು ತೊಗೊಂಡಿದ್ದೀನಿ. ಹಾಗೆ 1.5 ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ. ಒಂದು 10ರಿಂದ 12 ಒಣಮೆಣಸಿಕಾಯಿನ ತೊಗೊಂಡಿದ್ದೀನಿ ನೋಡಿ. ಆಮೇಲೆ ಹುಣಸೆಹಣ್ಣ ತೊಗೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಹೋಳಷ್ಟು ಹುಣಸೆಹಣ್ಣ ಇಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ಇವೇ ಬೇಕಾದಂಥ ಇಂಗ್ರೀಡಿಯೆಂಟ್ಸು. ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಕುಕ್ಕರಲ್ಲಿ ಬೇಳೆ ಬೇಯಿಸೋಕ್ಕೆ ಕುಕ್ಕರಲ್ಲಿ ಬೇಳೆ ಹಾಕ್ಕೊಂಡು 1-2 ಸತಿ ತೊಳ್ಕೊಂಡಿದ್ದೀನಿ ಚೆನ್ನಾಗಿ. ಹಾಗೆ ಟೊಮೆಟೊ ಹಣ್ಣು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹುಳ ಇರುತ್ತೆ, ನೋಡಿ ಹಾಕ್ಕೋಬೇಕು. ಹಾಗಾಗಿ ನಾನು ಕಟ್ ಮಾಡಿ ನೋಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದನ್ನು ಪೂರ್ತಿಯಾಗಿ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಕುಕ್ಕರ್ ಮೇಲಿಟ್ಟು ಒಂದು 5ರಿಂದ 6 ವಿಷಿಲ್ನ ಕೂಗಿಸ್ಕೋಬೇಕಾಗುತ್ತೆ. ಅದು ವಿಷಿಲ್ ಕೂಗೋಷ್ಟೊತ್ತಿಗೆ ನಾವಿಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಇಲ್ಲಿ ಮೆಣಸು ಹಾಗೆ ಜೀರಿಗೆನ ತರಿಯಾಗಿ ರುಬ್ಕೊಂಬರಬೇಕು ನೋಡಿ, ಈ ಥರ ರುಬ್ಬಿರಬೇಕು. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಬೆಳ್ಳುಳ್ಳಿನ ಸಮೇತ ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಂಬರ್ತಾ ಇದ್ದೀನಿ. ಈ ರಸಮ್ಗೆ ಈ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಒಣ ಮೆಣಸನ್ನೇ ಟೇಸ್ಟ್ ಕೊಡುತ್ತೆ ನೋಡಿ. ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಇವಾಗ ವಿಷಿಲ್ ಹೋಗಿದೆ. ಇದನ್ನು ಓಪನ್ ಮಾಡಿ ಇದನ್ನೊಂದು ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಬಿಟ್ಬಿಡೋಣ ನೋಡಿ. ಬಿಸಿಯಾಗಿರುತ್ತೆ, ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಬಿಟ್ಬಿಡೋಣ. ಈ ನೀರೆಲ್ಲ ಬಸ್ಕೋಬೇಕು. ನೀರೆಲ್ಲ ಬಸ್ಕೊಂಡಿದ್ದೀನಿ. ಇವಾಗ ಮಸ್ಕೋಲ್ ಇರುತ್ತಲ್ವ, ಏನಂತಾರೆ ಕೆಲವರು ಪಪ್ಪುಗುತ್ತಿ ಅಂತಾರೆ, ಕೆಲವೊಬ್ಬರು ಮಸ್ಯಕೋಲ್ ಅಂತಾರೆ. ಬೇಳೆನ ಮಸ್ಯಕೋಲ್ ಅಂತಾರಲ್ಲ, ಅದನ್ನು ತಗೊಂಡು ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು, ಚೆನ್ನಾಗಿ ಮಸ್ಕೋಬೇಕು ನೋಡಿ. ಈ ರೀತಿಯಾಗಿ ಮಸ್ಕೋಬೇಕು ಚೆನ್ನಾಗಿ. ಬೇಳೆಹಣ್ಣು ಹಾಗೆ ಟೊಮೆಟೊ ಹಣ್ಣು ಸ್ವಲ್ಪ ನುಣ್ಣಗಾಗಬೇಕು, ಅಲ್ಲಿವರೆಗೂ ಮಸ್ಕೊಳ್ಳಿ ನೋಡಿರಿ. ಮಸ್ತಿದಾಗಿದೆ. ಈಗ ಆ ಬೇಳೆ ನೀರು ತೆಗೆದಿಟ್ಟಿರ್ತಲ್ಲ ಅದನ್ನೆಲ್ಲ ಹಾಕ್ಕೊಂಬಿಡೋಣ. ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ನೀರು ಹಾಕ್ಕೊಳ್ಳಿ. ರಸಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಳ್ಳಿ. ಇಲ್ಲೇ ನೋಡಿ, ನಾನಿಲ್ಲಿ ಹುಣಸೆಹಣ್ಣ ನೆನೆಸಿಟ್ಟಿರೋದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಾಗಿದೆ. ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾವು ತರಿಯಾಗಿ ರುಬ್ಬಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಜೀರಿಗೆ ಹಾಗೆ ಮೆಣಸು ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ಹುರ್ಕೋಬೇಕು ಎಣ್ಣೆಯಲ್ಲಿ. ಒಳ್ಳೆ ಘಮ ಬರ್ತಾ ಇರುತ್ತೆ ಈ ರಸಮು. ಈಗ ಕರಿಬೇವು ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಇದು ಹುರಿದಾದ್ಮೇಲೆ ಇವಾಗ ಒಣಮೆಣಸಿಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಮುರಿದಿಟ್ಕೊಂಡಿರೋಂಥ ಒಣಮೆಣಸಿಕಾಯಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ.
ಇದು ಹುರಿತಾ ಇರ್ಬೇಕಾದ್ರೆ ಘಮ ಅಂತೂ ಸಖತ್ತಾಗಿ ಬರುತ್ತೆ ಅಲ್ವಾ ರಸಮ್ಮು. ನೋಡಿ ಇದೆಲ್ಲ ಹುರ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಕೆಂಪಗೆ ಹುರ್ಕೋಬೇಕು. ಇವಾಗ ಹುರಿದಿದ್ದಾಗಿದೆ. ಇದಕ್ಕೆ ನಾವು ರಸಮ್ಮಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಬೇಳೆ ನೀರು ಹಾಗೆ ಟೊಮೊಟೊ ಹುಣಸೆಹಣ್ಣಿಂದೆಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಬಿಡ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರಸಮ್ಗೆ. ಇದಕ್ಕೆ ಇನ್ನೊಂದು ಚೂರು ನೀರು ಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ನೀರು ಹಾಕ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನದ ಪುಡಿನೂ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದೆರಡು ಕುದಿ ಬರೆಸ್ಬಿಟ್ರೆ ನೋಡಿ ಬಿಸಿ ಬಿಸಿಯಾದ ರಸಮ್ನ ಸವಿಯೋಕ್ಕೆ ಸಿದ್ಧ ಆಗಿರುತ್ತೆ. ಈಗ ನೋಡಿ ಒಂದು ಕುದಿ ಬರ್ತಾ ಇದೆ. ಈ ಚಳಿಗಾಲಕ್ಕೂ ಇದಕ್ಕೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಬೇಳೆ ರಸಮ್ಮು. ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇವಾಗ ಕುದಿ ಬರ್ತಾ ಇದೆ. ಒಂದೆರಡು ಕುದಿ ಕುದ್ರೆ ಸಾಕಾಗುತ್ತೆ. ಇದು ಜಾಸ್ತಿ ಏನು ಬೇಯಬೇಕಾದ ಅವಶ್ಯಕತೆ ಇಲ್ಲ. ನೋಡಿ ಈಗ ರಸಮ್ ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಈ ರಸಮ್ಮು ಪಕ್ಕದಲ್ಲಿ ಒಂದು ಹಪ್ಪಳ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಂದರೆ ಅಷ್ಟು ಚೆನ್ನಾಗಿರುತ್ತೆ. ಈ ರಸಮ್ ನಿಮಗೆ ಇಷ್ಟ ಆಗಿದರೆ ನೀವು ಮಾಡ್ಕೊಂಡು ತಿಂದು ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗಾದರೆ ನಾನು ಬರ್ತೀನಿ. ಬಾಯ್.